ಇನ್ನು HDK ಬಣ್ಣದ ಬಗ್ಗೆ ಜಮೀರ್ ನೀಡಿದ ಹೇಳಿಕೆ ತಪ್ಪು ಅಂತ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ DCM ಹೇಳಿದ್ದಾರೆ. ಜಮೀರ್ ಮಾತು ಯೋಗೇಶ್ವರ್ಗೆ ಮಾರಕ ಆಗಬಹುದು ಅಂತ ಬಿಜೆಪಿ ಅಂದಾಜು ಮಾಡಿದೆ. ಆದರೆ ಹಾಗೆಲ್ಲ ಏನೂ ಆಗಲ್ಲ, 20,000 ಲೀಡರ್ ಗೆಲ್ತಾರೆ ಅಂತ ಜಮೀರ್ ಹೇಳಿದ್ದಾರೆ. ನಾವು ಕೆಸರೋ ಕೊಚ್ಚೆನೋ ಪಬ್ಲಿಕ್ ಟಿವಿಯಲ್ಲಿ ಬಹಿರಂಗ ಚರ್ಚೆಗೆ ಬರಲಿ ಅಂತ ಕುಮಾರಸ್ವಾಮಿಗೆ ಚಲುವರಾಯಸ್ವಾಮಿ ಅವರು ಸವಾಲು ಹಾಕಿದ್ದಾರೆ. ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಐ ಆಮ್ ಆನ್ ರೆಕಾರ್ಡ್, ಇಟ್ ಈಸ್ ರಾಂಗ್. ಕಪ್ಪು ಬಿಳುಪು ಅವೆಲ್ಲ ಸರಿ ಇಲ್ಲ. ಜಮೀರ್ ಮಾತಾಡಿದ ತಪ್ಪೇ ಅದನ್ನ. ಈಗ ಜಮೀರ್ ಹೇಳಿಕೆ ಅವ್ರ ವ್ಯಕ್ತಿತ್ವ, ಯೋಗೇಶ್ವರ್ಗೂ ಮಾರ್ಕವಾಗಿರುತ್ತೆ. ದೇವೇಗೌಡರ ಕುಟುಂಬನೇ ಕೊಂಡ್ಕೋತೀನಿ ಅಂತ ಹೇಳಿರೋದು ಯಾರು ಹೋಗ್ತಾರೆ? ಜನ ಅದಕ್ಕೆ ಬೇಜಾರಾಗಿದ್ದಾರೆ. ಹೇಳ್ತಾ ಇದ್ರಿ ಬರ್ದಿಕ್ಕೊಳ್ಳಿ, ಇವತ್ತು ಏನೇನು ಆಗಲ್ಲ. ಯೋಗೇಶ್ವರು 18ರಿಂದ 20,000 ಅಂತರದಲ್ಲಿ ಗೆಲ್ತಾರೆ, ಬರ್ದಿಕ್ಕೊಳ್ಳಿದ್ದು. ಈ ವಿಚಾರದ ಬಗ್ಗೆ ಕಾನ್ಫಿಡೆಂಟ್ ಆಗಿದ್ರೆ ಅವರು ಯಾವತ್ತು ಅವ್ರ ಡೇಟ್ ಅನ್ನ ಫಿಕ್ಸ್ ಮಾಡ್ಲಿ. ಅವ್ರೊಂದ್ ಕಡೆ ಕೂತ್ಕೊಳ್ಳಿ, ನಾವು ಐದ್ ಕಡೆ ಕೂತ್ಕೋತೀವಿ, ಚರ್ಚೆ ಆಗೋಣ. ಅವಾಗ ನಾವು ಕೊಳಚೆನೋ ಇನ್ನೊಬ್ರು ಕೊಳಚೆನೋ ಬಂದ್ರೆ ಚರ್ಚೆ ಮಾಡಕ್ಕೆ. ಆ ಚರ್ಚೆ ಆಗಲ್ಲ, ಬಿಡಲ್ಲ, ಬಿಡ್ರಿ ಸ್ವಾಮಿ. ಬರಲಿ ಬಹಿರಂಗ ಚರ್ಚೆ ಅಂತ ಒಳ್ಳೆ ಇದು. ಎರಡನೇದು ಜಮೀರ್ ಹೇಳಿದ್ದು, ಅದೇನು ಎಫೆಕ್ಟ್ ಆಗಲ್ಲ, 18ರಿಂದ 20,000 ಗೆಲ್ತಾರೆ, ಗೆಲ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಅದು ಇಟ್ ಡಸ್ ನಾಟ್ ಎಕ್ಸಾನರೇಟ್ ಯು ಆಫ್ ಯುವರ್ ಇದು ವರ್ಡನ. ನೀವು ಬಳಸಿದ ಪದಗಳಿಂದ ನಿಮ್ಮನ್ನ ಅದು ದೋಷಮುಕ್ತ ಮಾಡುವುದಿಲ್ಲ. ಖಂಡಿತ ಅದು ಯಾವತ್ತೂ ಉಳ್ಕೊಳ್ಳುತ್ತೆ. ಮರ್ಡರರ್ ಒಬ್ಬ, ರೇಪಿಸ್ಟ್ ಒಬ್ಬ ಯಾವುದೋ ಒಂದು ಕ್ಷೇತ್ರದಲ್ಲಿ ಗೆದ್ದ ಅಂದ ಕೂಡಲೇ ರೇಪು ಮರ್ಡರ್ ಹೋಗಲ್ಲ. ಶೋರ್, ಗೆದ್ದ ಅಂತ ತಕ್ಷಣ ನಿಮ್ಮ ಪದ ಹಿಂದಕ್ಕೆ ಹೋಗಲ್ಲ ಅದು. ಖಂಡಿತ ಸರ್. ಇನ್ನು DK ಶಿವಕುಮಾರ್ ಅವರು ಬಣ್ಣದ ಬಗ್ಗೆ ಈಗ ಹೇಳಿದ್ದಾರೆ. ಬಟ್ ಮೊನ್ನೆ ಸಮರ್ಥಿಸ್ಕೊಂಡಂಗೆ ಮಾತಾಡಿದ್ರು. ಎಕ್ಸಾಕ್ಟ್ಲಿ. ಕೆಲವೊಮ್ಮೆ ತಪ್ಪಾಗಿದೆ ಎಂಬುದನ್ನು ತಡವಾಗಿ ಹೇಳುವುದು ತಪ್ಪೆ. ಇಮಿಡಿಯೇಟ್ ಆಗಿ ಯಾಕೆ ಮಾತಾಡಲಿಲ್ಲ ಅಂತ ತಡವಾಗಿ ಹೇಳೋದು ತಪ್ಪೆ. ಅವತ್ತಿನ ದಿನನೇ CM and DCM, ನಾನು ಅದನ್ನು ಕೇಳಕ್ಕೂ ಹೇಳಿದೆ, CM and DCM ಶುಡ್ ಹ್ಯಾವ್ ರೆಸ್ಪಾಂಡೆಡ್ ಇದಕ್ಕೆ ಅಂತ. ಯಾಕೆ ಅದನ್ನು ಅಪೋಸ್ ಮಾಡಿ ಅವತ್ತೇ ತಗೋಬೇಕಾಗಿತ್ತು ಅವರು. ಏನ್ರಿ ಅದು ನಾನ್ ಸೆನ್ಸ್, ಅದು ಬಣ್ಣ ಗಿಣ್ಣ ಅಂದ್ಕೊಂಡು. ಇನ್ನು ಬೆಟರ್ ವರ್ಡ್ಗಳು ಇಲ್ವೇನ್ರಿ ಎಲೆಕ್ಷನ್ನಲ್ಲಿ? ಆಯಿತು, ಕುಮಾರಸ್ವಾಮಿನೂ ಇವ್ರನ್ನ ಕೆಣಕ್ತಾರೆ, ಇವರು ಕೆಣಕೊಂಡು ಹೋಗ್ತಾರೆ ಅಂತಂದ್ಬಿಟ್ಟಿದ್ರು ಮುಗ್ದೋಗ್ತಿತ್ತು. ಹೌದೌದು. ಯಾವ ಭಯ? ಮುಸ್ಲಿಮರ ಕ್ರೋಢೀಕರಣ ಮತ ಅಂತ, ಫೂಲಿಶ್ನೆಸ್ ಅಂತ ನನ್ನ ವಾದ ಇವತ್ತಿಗೂ. ಜಮೀರ್ ಬಂದೇ ಮುಸ್ಲಿಮರ ಕ್ರೋಢೀಕರಣ ಆಗಬೇಕು ಅನ್ನೋದಾದರೆ ದೆನ್ ವಾಟ್ ಫಾರ್ ದ ಕಾಂಗ್ರೆಸ್ ಪಾರ್ಟಿ ಈಸ್? ಏನು ಕಾಂಗ್ರೆಸ್ ಪಾರ್ಟಿ ಮುಸ್ಲಿಮರ ಮತಕ್ಕೆ ಜಮೀರ್ಗೇನು ಗುತ್ತಿಗೆ ಕೊಟ್ಟಿದ್ದೀರಾ? ನಿಮಗೆ ನಾಚಿಕೆ ಆಗಲ್ಲ ಕಾಂಗ್ರೆಸ್ ಪಾರ್ಟಿನಲ್ಲಿ? ಹೌದು, ನ್ಯಾಚುರಲಿ ಬರಬೇಕಾದ ಓಟ್ ಅದು. ಹಂಗಾರೆ ನಿಮ್ಗೆ ಯಾರು ಲೀಡರ್ಗಳೇ ಗತಿ ಇಲ್ವಾ? ಹಂಗಾರೆ ಅವ್ರ ಪಾರ್ಟಿಲಿ ಸುಮಾರು ಜನ ಆಲ್ ರೈಟ್, ಅಟ್ಲೀಸ್ಟ್ 26 ಈಗ ಹೇಳಿದ್ದಾರೆ, ಫೇರ್, ಓಕೆ. ಆಪರೇಷನ್ ಕಮಲ್ ಸಂಬಂಧ ಆರೋಪ, ದನ ಕರುಣ ಅಂತ BJPಯವರು. ಶಿವಕುಮಾರ್ ಅವರೇ, ಹಿಂದೆ ಖರೀದಿ ಮಾಡಿದ್ದೆಲ್ಲ ಯಾನ್ರಿ ಕುರಿಗಳು ತಾನೆ ಅಂತ ಅವರು ಡ್ಯಾಶ್ 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 ಅಂತ ಒಬ್ಬರನ್ನೊಬ್ಬರು ಹೇಳಿದ್ದಾರೆ. ಈಗ ಅದು ಹಳೆ ಸುದ್ದಿ ಆಗಿದೆ. ಈಗ ಸದ್ಯಕ್ಕೆ ಮುಂದಕ್ಕೆ ಹೋಗೋಣ. ಇನ್ನು ವಕ್ಫ್ ವಿರೋಧಿ ಪ್ರತಿಭಟನೆ ಕಲಘಟಗಿಯಲ್ಲಿ ನಡೀತಾ ಇತ್ತು. ಅಲ್ಲೇನೋ ಒಂದಷ್ಟು ಆಗಿದೆ. ಕೆಲವರು ದೇಶದ ಆಸ್ತಿಯನ್ನು ಇವ್ರ ಅಪ್ಪನ ಆಸ್ತಿ ಅನ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ರು. ಅದಕ್ಕೆ ಅಲ್ಲೊಬ್ಬ ಸೈಯದ್ ಅನ್ನೋನು ಇಲ್ಲ ನಿಮ್ಮಪ್ಪನ ಆಸ್ತಿನ ಅಂತ ಏನೋ ಅಂದಿದ್ದಾನೆ. ಆಮೇಲೆ ಏನೋ ಅವನು ವಶಕ್ಕೆ ಪಡ್ಕೊಂಡಿದ್ದಾನೆ. ನಿಮ್ಮಪ್ಪನ ಆಸ್ತಿ ಅಲ್ಲ, ದೇಶದ ಆಸ್ತಿನೇ ಅದು. ಓಕೆ, ಅದು ಯಾರೋ ಒಬ್ಬರ ಆಸ್ತಿ ಯಾಕಾಗ್ತಿದೆ ಅನ್ನೋ ಪ್ರಶ್ನೆ ಅಷ್ಟೇ. ಅದು ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್ ಆಸ್ತಿನೂ ಸೇರಿದಂತೆ. ಹೆಂಗೆ ಇದು ಹೆಂಗದು ಅಂತ, ಮುಸ್ಲಿಮರದ ಆಸ್ತಿನೂ ಸೇರಿದಂತೆ ನಾ ಹೇಳ್ತಿರೋ. ಹೌದು ಹೌದು. ಹೇಗೆ ಅಂತ, ಇವರ ಅಪ್ಪಂದು ಅಲ್ಲ, ಅವ್ರ ಅಪ್ಪಂದು ಅಲ್ಲ. ಮೊದಲು ಅದು ದೇಶ. ಆದರೆ ವಕ್ಫ್ ಆಸ್ತಿ ಅಂತ ಡಿಕ್ಲೇರ್ ಆಗಿರೋದ್ರಲ್ಲಿ ಹಿಂದೂದು ಡಿಕ್ಲೇರ್ ಆಗಿದ್ರೆ ಅದು ಅವ್ರ ಅಪ್ಪಂದೇನೆ, ಮುಸ್ಲಿಮ್ದು ಡಿಕ್ಲೇರ್ ಆಗಿದ್ರೆ ಅದು ಅವ್ರ ಅಪ್ಪಂದೇನೆ. ಖಂಡಿತ. APL ಕಾರ್ಡನ್ನು ರದ್ದು ಮಾಡಿಲ್ಲ, ರದ್ದು ಆಗಲ್ಲ ಮುನಿಯಪ್ಪ ಹೇಳೋದು. BPL ಕಾರ್ಡ್ ಪರಿಷ್ಕರಣೆ ನಡೆಯುತ್ತೆ, ಅರ್ಹರಲ್ಲದವರು APLಗೆ ಬರ್ತಾರೆ. ಅಂಥವ್ರು ಸದ್ಯಕ್ಕೆ ಅಕ್ಕಿ ಕೊಡ್ತಿಲ್ಲ. EYC ಅದೇನು KYC ಸಲ್ಲಿಕೆಯಲ್ಲಿ ಆದಮೇಲೆ ಕೊಡ್ಬೋದು ಅಂತೆಲ್ಲ ಬಿಟ್ಟಿದ್ದಾರೆ. ರೈಲು ನನ್ನ ಪ್ರಕಾರ ಪಕ್ಕಾ ರೈಲು. ರಾಜ್ಯ ಸರ್ಕಾರ ಎಲ್ಲ ಮಾರ್ಗಗಳನ್ನು ಹುಡುಕ್ತಾ ಇದೆ, ದುಡ್ಡನ್ನು ಎಲ್ಲಿ ಉಳಿಸ್ಬೇಕು, ಭಾಳ ಸರಳ. ಬಟ್ ಅದರ ಒಳಗೆ ಅಡಗಿರೋದು ಒಂದು ಕ್ರಿಮಿನಲ್ ಕೆಲಸ ಯಾವುದು ಅಂತಂದರೆ ಈ ಅಕ್ರಮವಾದ BPL ಕಾರ್ಡ್ಗಳು ಅದು ಹೋಗಬೇಕು. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಬಟ್ BPL ಕಾರ್ಡ್ಗಳು ಜನರ ಮಟ್ಟದಲ್ಲಿ ನೀವು ಸರ್ಚ್ ಮಾಡಿ ತೆಗೆದ್ರೆ ಆಗಲಿಕ್ಕಿಲ್ಲ ಅನ್ಸತ್ತೆ ನನಗೆ. ಅಂಗಡಿಗಳ ಮಟ್ಟದಲ್ಲೇ ಅದನ್ನು ರ್ಯಾಂಡಮ್ ಚೆಕ್ಗೆ ಹಾಕಿ ತೆಗಿಬೇಕು. ಯಾರು ಅರ್ಹರು ಯಾರು ಅಲ್ಲ, ಯಾರ ಹತ್ರ ಬೋಗಸ್ ಇದೆ, ಯಾರ ಹತ್ರ ಬೋಗಸ್ ಇಲ್ಲ ಅಂತ. ಇನ್ನು ಈ ಕಾರ್ಡನ್ನು ನೀವು ತೆಗೆಯೋವಾಗ ಯಾವುದನ್ನ BPL ಐ ಫೀಲ್ ಟ್ರಮೆಂಡಸ್ ಇಂಜಸ್ಟಿಸ್ ಮಾಡ್ತಾ ಇದ್ದೀರಿ ಅಂತ ನನಗೆ ಅನ್ನಿಸ್ತಿದೆ. ಯಾರಿಗೆ ಸರ್? ಜನರಿಗೆ. ಟ್ಯಾಕ್ಸನ್ನ ರಿಟರ್ನ್ಸನ್ನ ಬರೀ ಫೈಲ್ ಮಾಡಿದವ್ರನ್ನ ತೆಗಿತಾ ಇದ್ದೀರಿ, ವಿಚ್ ಈಸ್ ರಾಂಗ್. ಗೃಹಲಕ್ಷ್ಮಿನಲ್ಲೂ ಹಂಗೆ ಆಗಿದೆ, ರಾಂಗ್. ಅದು ಸಂಬಡಿ ಶುಡ್ ಚಾಲೆಂಜ್ ಇಟ್ ಇನ್ ಕೋರ್ಟ್. ರಾಂಗ್. ಕೇಂದ್ರ ಸರ್ಕಾರ ಹೇಳುತ್ತೆ ನೀವು ಟ್ಯಾಕ್ಸ್ ಕಟ್ಟೋದಿರಲ್ಲ, ಲಿಮಿಟ್ ಒಳಗಡೆ ಇರ್ತೀರಿ, ನಮ್ಗೆ ಲೆಕ್ಕಕ್ಕೆ ಸಿಕ್ಲಿ ರಿಟರ್ನ್ಸ್ ಫೈಲ್ ಮಾಡ್ರಪ್ಪ, 0 ಆದರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಈ ಕಡೆ ನೀವು ಫೈಲ್ ಮಾಡಿದ ತಕ್ಷಣ ನಿಮ್ಗೆ ಫೆಸಿಲಿಟಿ ಇಲ್ಲ ಅಂತಾರೆ.
ತಲೆಯಲ್ಲಿ ಏನಾದ್ರು ಬ್ರೈನ್ ಗೀನ್ ಇದೆಯಾ ನಿಮ್ಗಳಿಗೆ ಇಲ್ವಾ? ಎಸ್, ಅದೇ ಇಂಜಸ್ಟಿಸ್ ಅದು. ನಿಮ್ಗೆ ಇದೆಯಾ ಇಲ್ವಾ ಬ್ರೈನು? ನಂಬರ್ 2, GST ಕಟ್ಟಿದವನನ್ನು ತೆಗಿತೀರಿ ಅಂತೀರಿ. ವಾಟ್ ರಬ್ಬಿಶ್. ಗೂಡಂಗಡಿ, ಬಡವರ ಸರ್ಕಾರ, ಗೂಡಂಗಡಿ ಮುಂದೆ GST ಆಫೀಸರ್ಸ್ ಹೋಗಿ ನಿಂತ್ಕೋತಾ ಇದ್ದಾರೆ. ಯಾಕೆ GST ಕಟ್ತಿಲ್ಲ ನೀನು ಅಂತ. ಅವನು ಅಪ್ಪಿ ತಪ್ಪಿ 100 ರೂಪಾಯೋ 200 ರೂಪಾಯೋ GST ಕಟ್ತಾನೆ ಅಂತಲೇ ಇಟ್ಕೊಳ್ಳೋಣ. ಕಟ್ಟಿದ ತಕ್ಷಣ ಅವನು ತೆಗಿತೀವಿ ಅಂತೀರಿ. ಎಲ್ಲ ತೆಗೆದಾಕ. ವಾಟ್ ಸಾರ್ಟ್ ಆಫ್ ಇದು? GST ಕಟ್ಟೋದನ್ನೆಲ್ಲ ತೆಗಿಯೋದು, ಪ್ರಮಾಣ ಏನು ಅಂತ ನೋಡಿ ತೆಗಿಬೇಕು. ಎಷ್ಟು ಕಟ್ತಾರೆ? ಈಗ 60 ಲಕ್ಷ 50 10 ಲಕ್ಷ ಪರ್ ಮಂತ್ GST ಕಟ್ತಾನೆ ಅಂದರೆ ಅವನು ಬೇಕಾಗಿಲ್ಲ. ಖಂಡಿತ 100 ರೂಪಾಯಿ ಕಟ್ಟವನಾದ್ರೆ GST ಗೂಡಂಗಡಿನಲ್ಲಿ, ಅವನು ಕಿತ್ತು ಹಾಕಿದ್ರೆ ಟೀ ಅಂಗಡಿನಲ್ಲಿ. ಇವ್ರು ಈ ಕಡೆ GST ಆಫೀಸರ್ ಬರ್ತೀರಿ, ಈ ಕಡೆ ಆಫೀಸರ್ಗೆ ಎದ್ರಕೊಂಡು ಅವ್ನಿಗೆ ಯಾವನ್ ಕಾಸು ಕೊಡ್ತಾನೆ ಅಥವಾ ಸಿಗಾಕಬೇಕು ಫೈನ್ ಕಟ್ಟಕ್ಕೆ ಅಂದ್ಬಿಟ್ಟು ಅವ್ನು GST ಕಟ್ಟಕ್ಕೆ ಹೋದ್ರೆ ಇಲ್ಲಿ ತೆಗಿತೀವಿ ಅಂತೀರಿ. ವಾಟ್ ಸಾರ್ಟ್ ಆಫ್ ಕಾನೂನು ನಿಮ್ಮದು? ದೇರ್ ಇಸ್ ಸಮಥಿಂಗ್ ಬೇಸಿಕಲಿ ಗೋಯಿಂಗ್ ರಾಂಗ್. ಇವ್ರ ಹತ್ರ ದೋಖಾ ತೆಗಿಯಕ್ಕೆ ಹೋಗಿ ದುಡ್ಡು ಉಳಿಸೋ ಆತ್ತರದಲ್ಲಿ ಜನಕ್ಕೆ ಕಾಟ ಕೊಡ್ತಿದ್ದೀರಿ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಇವತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರಾದರು. ಪ್ರಕರಣದಲ್ಲಿ ಆರೋಪಿ ಏನಾಯಿತು, 23ನೇ ತಾರೀಕು ಆ ವಿಚಾರಣೆಯನ್ನು ಮುಂದಕ್ಕೆ ಹಾಕಿದ್ದಾರೆ. ನಟ ಧನುಷ್ ವಿರುದ್ಧ ಈಗ ನಯನತಾರ ಅವರು ಗರಂ ಆಗಿಬಿಟ್ಟಿದ್ದಾರೆ. ನಯನತಾರ ಅವರ ವಿಡಿಯೋ ಆಲ್ಬಮ್, ಮದುವೆ ಆಲ್ಬಮ್ ನೆಟ್ಫ್ಲಿಕ್ಸ್ನಲ್ಲಿ ಬರ್ತಾ ಇತ್ತು. ಅದಕ್ಕೇನೋ ಅವರು ನಾನುಂ ರೌಡಿದಾನ್ ಚಿತ್ರದ ಒಂದು 3 ಸೆಕೆಂಡ್ ಕ್ಲಿಪ್ ಬಳಸ್ಕೊಂಡಿದ್ದಂತೆ. ಅದಕ್ಕೆ 10 ಕೋಟಿ ಪರಿಹಾರ ಕೊಡಿ ಅಂತ ಇವರು ಲೀಗಲ್ ನೋಟಿಸ್ ಕಳಿಸಿದ್ದಾರೆ. ಅದಕ್ಕೆ ನಯನತಾರ ಧನುಷ್ಗೆ ಸಿಕ್ಕಾಪಟ್ಟೆ ಬೈದಿದ್ದಾರೆ. ಈ ಅಹಂ ಒಳ್ಳೇದಲ್ಲ, ನಿಮ್ಮ ವ್ಯಕ್ತಿತ್ವ ತೋರಿಸುತ್ತೆ, ನನ್ನ ಮೇಲೆ ಹಾಗೆ ಸಾಧಿಸ್ತಾ ಇದ್ದೀರಾ ಅಂತೆಲ್ಲ. ಈಗ ನಯನತಾರ ಪರ ಸೆಲೆಬ್ರಿಟಿಗಳು ನಿಂತ್ಕೊಂಡಿದ್ದಾರೆ, ಧನುಷ್ ಪರ ಅವರ ಅಭಿಮಾನಿಗಳು ಅವ್ರಿಗೆ ಬೆಂಬಲಕ್ಕೆ ನಿಂತಿದ್ದಾರೆ. ಆಯಿತು, ಫೈಟ್ ಮಾಡ್ಕೊಳ್ಳಿಪ್ಪ. 20 ವರ್ಷಗಳ ಬಳಿಕ ಬಾಕ್ಸಿಂಗ್ ರಿಂಗ್ಗೆ ವಾಪಸ್ ಬಂದರು 58 ವರ್ಷದ ದಿಗ್ಗಜ, ಬಾಕ್ಸಿಂಗ್ ದಿಗ್ಗಜ ಮೈಕ್ ಟೈಸನ್. 27 ವರ್ಷದ ಯೂಟ್ಯೂಬರ್ ಜೇಕ್ ಪಾಲ್ ಕೈಯಲ್ಲಿ 74-78 ಪಾಯಿಂಟ್ ಅಂತರದಲ್ಲಿ ಸೋತಿದ್ದಾರೆ. 2 ಸುತ್ತಲ್ಲಿ ಟೈಸನ್ ನಂತರ 6 ಸುತ್ತಲ್ಲಿ ಸೋತರು. 2 ಸುತ್ತಲ್ಲಿ ಟೈಸನ್ ಗೆದ್ದಿದ್ರು, ಆಮೇಲೆ 6 ಸುತ್ತಲ್ಲಿ ಸೋತರು. ಅನ್ಬಿಲಿಯಬಲ್. ಇದರಿಂದ ಅವ್ರಿಗೆ ಎಷ್ಟೋ ದುಡ್ಡು, ಇವ್ರಿಗೆ ಎಷ್ಟೋ ದುಡ್ಡು ಬಂದಿದೆ, ಅದೆಲ್ಲ ಇಂಪಾರ್ಟೆಂಟ್. ಇವ್ರು ಸೋತಿದ್ದು ನನಗೇನು ದೊಡ್ಡದಲ್ಲ ಅನಿಸುತ್ತೆ. 58ನೇ ವಯಸ್ಸಿನಲ್ಲಿ ಆತ ಮೆಜಾರಿಟಿ ಡಿಸಿಷನ್ನು ಜಡ್ಜ್ಗಳಲ್ಲಿ 74-78ರಲ್ಲಿ ಸೋತಿದ್ದಾರೆ ಅಂತಂದರೆ ಅದು ಏನು ಪಾರ್ಟಿ ಇರಬೇಕು ಅದು. ಅಯ್ಯಯ್ಯಪ್ಪ. ಎಸ್.